ಬೆಳಿಗ್ಗೆ ಎದ್ದೊಳೋದ್ರಲ್ಲಿ 5ರಿಂದ 10 ನಿಮಿಷ ಏನಾದರೂ ಲೇಟ್ ಆಗಿಬಿಟ್ರೆ ಗಡಿಬಿಡೀಲಿ ಸ್ಕೂಲಿಗೆ ಲೇಟ್ ಆಯಿತು, ಆಫೀಸ್ಗಳಿಗೆ ಲೇಟ್ ಆಯಿತು ಅಂತಂದು ನಮ್ಮ ಕೆಲಸಗಳನ್ನು ವೇಗದಲ್ಲಿ ಸ್ಟಾರ್ಟ್ ಮಾಡಿಬಿಡ್ತೀವಿ. ಇದರಿಂದ ನಮ್ಮ ದೇಹದಲ್ಲಿ ಒಂದು ಒತ್ತಡ ಕ್ರಿಯೇಟ್ ಆಗುತ್ತೆ. ಆ ಒತ್ತಡ ಇಡೀ ದಿನ ನಮ್ಮನ್ನು ಕಾಡುತ್ತೆ. ಅದರ ಬದಲಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಕೇವಲ 5 ನಿಮಿಷ ನೀವು ನಿಮಗೋಸ್ಕರ ಕೊಟ್ಕೊಂಡ್ರೆ ಇಡೀ ದಿನ ಹಾಯಾಗಿ ಸ್ಪೆಂಡ್ ಮಾಡ್ಬೋದು. ಅದರಲ್ಲಿ ಈ 3 ಸ್ಟೆಪ್ಸನ್ನು ಫಾಲೋ ಮಾಡಿ ಈ 5 ನಿಮಿಷದಲ್ಲಿ. ಮೊದಲನೇದಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ಮ ಭಗವಂತನಿಗೆ ಒಂದು ನಮಸ್ಕಾರ ಮಾಡಿಬಿಟ್ಟು, ಎರಡನೇದಾಗಿ 5ರಿಂದ 10 ಬಾರಿ ನಿಧಾನವಾಗಿ ಉಸಿರು ಎಳ್ಕೊಂಡು ಉಸಿರು ಬಿಡ್ತಾ ಒಂದು ಗ್ರ್ಯಾಟಿಟ್ಯೂಡ್ ಅಥವಾ ಅಫರ್ಮೇಟಿವ್ ಸೆಂಟೆನ್ಸನ್ನು ಪ್ರಾಕ್ಟೀಸ್ ಮಾಡಿ. ಮೂರನೇದಾಗಿ ಈ ಪ್ರಾಕ್ಟೀಸ್ ಮಾಡುವಾಗ ಈ ಸ್ಟೇಟ್ಮೆಂಟ್ಸ್ನ ನೀವು ನಿಮ್ಮೊಟ್ಟಿಗೆ ನೀವು ಹೇಳ್ಕೊಳ್ಬೇಕು. ಆ ಸ್ಟೇಟ್ಮೆಂಟ್ಸ್ ಏನಪ್ಪ ಅಂತಂದರೆ, ನಾನು ನನ್ನ ದೇಹದ ಆರೋಗ್ಯಕ್ಕೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತೇನೆ. ನನ್ನ ದೇಹವೇ ದೇಗುಲ, ಆರೋಗ್ಯವೇ ನನ್ನ ಸಂಪತ್ತು. ನನ್ನ ದೇಹದ ಆರೋಗ್ಯ ಹಾಗೂ ಮನಸ್ಸು 2 ಸಮತೋಲನೆಯಲ್ಲಿದೆ. ಇಡೀ ದಿನ ನಾನು ಒಳ್ಳೆಯ ಆಹಾರದ ಸೇವನೆಯನ್ನು ಮಾಡುತ್ತೇನೆ. ಈ ಥರ ಸೆಂಟೆನ್ಸಸ್ನ ನೀವು ಹೇಳ್ಕೊಂಡಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಒಳ್ಳೆ ಮೆಸೇಜ್ ಕೊಟ್ಟಂತೆ. ಆವಾಗ ಒಂದು ನಿಮಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗುತ್ತೆ. ಇಡೀ ದಿನ ನಿಮ್ಮ ದೇಹ ಹಾಗೂ ಮನಸ್ಸು ಆ ಸಬ್ಕಾನ್ಷಿಯಸ್ ಮೈಂಡಲ್ಲಿರುವಂಥ ಮೆಸೇಜನ್ನು ಪ್ರಾಸೆಸ್ ಮಾಡ್ತಾ ನಿಮ್ಮ ಒಂದು ಒಳ್ಳೆ ಲೈಫ್ ಸ್ಟೈಲ್ ಚೇಂಜ್ ಕಡೆಗೆ ನೀವು ಹೆಜ್ಜೆ ಇಡ್ಬೋದು.